Yoga is 99% practice and 1% theory. This is told by the famous yoga guru Sri K. Pattabi Jois. ಡೆಫಿನೆಟ್ಲಿ ಫ್ರೆಂಡ್ಸ್, ಯೋಗನ ನಾವು ಬುಕ್ಕಲ್ಲಿ ನೋಡಿದ್ರೆ ಅಥವಾ ಸ್ಕ್ರೀನ್ ಮೇಲೆ ನೋಡಿದ್ರೆ ಅಥವಾ ಏನೋ ಒಂದು ಥಿಯರಿ ವೈಸ್ ನಾವು ನೋಡಿದ್ರೆ ನಾವು ಬ್ರೈನಲ್ಲಿ ಅದು ನಾಲೆಡ್ಜ್ ಹೋಗುತ್ತೆ. ಬಟ್ ನಾವು ಪ್ರಾಕ್ಟಿಕಲಿ ದಿನಾಗ್ಲೂ ಅಭ್ಯಾಸ ಮಾಡಿದಾಗಲೇ ನಮಗೆ ಯೋಗ ಅದು ಕರೆಕ್ಟ್ ಬೆನಿಫಿಟ್ಸ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು. ಸೊ ದಿನಾಗ್ಲೂ ಒಂದು 30 to ಅಥವಾ 20 to 30 minutes to 1 hour ದಿನ ನಾವು ಯೋಗ ಮಾಡ್ತಾ ಹೋದರೆ ಖಂಡಿತ ಅದರ ಬೆನಿಫಿಟ್ಸು ನಮಗೆ ಬೇಗ ಎಫೆಕ್ಟ್ಸ್ ತೋರಿಸುತ್ತೆ ಮತ್ತು ನಮ್ಮ ಲೈಫ್ ಖುಷಿಯಾಗಿರುತ್ತೆ. ಸೊ ಇವತ್ತಿನ ನಮ್ಮ ಯೋಗ ಎಪಿಸೋಡ್ನಲ್ಲಿ ನಾವು ಆಸನಾಸ್ನ ಪ್ರಾಕ್ಟೀಸ್ ಮಾಡೋಣ. ಕೆಲವು ಯೋಗಾಸನಾಸ್ ಬಂದು ನಮ್ಮ ಬ್ಯಾಕ್ ಪೇನ್, ನಾವು ದಿನ ಯಾವ ಥರ ನಿಂತ್ಕೋತೀವಿ, ಯಾವ ಥರ ಕೂತ್ಕೋತೀವಿ ಅಂತ ನಾವು ಯಾವಾಗಲೂ ನೋಟಿಸ್ ಮಾಡಿರಲ್ಲ. ನಮಗೆ ಬ್ಯುಸಿ ಇರ್ತೀವಿ, ಗಾಡಿ ಓಡಿಸ್ತಾ ಇರ್ತೀವಿ, ವೆಯ್ಟ್ಸ್ ಎತ್ತೀವಿ, ಏನೋ ಒಂದು ವೆಯ್ಟ್ ಎತ್ತಬೇಕಾಗತ್ತೆ. ಸೊ ಡೇ ಟು ಡೇ ಲೈಫಲ್ಲಿ ಈ ಥರ ಟ್ವಿಸ್ಟ್ ಮಾಡಿ ಏನೋ ಹಿಂದೆ ತಿರುಗಿ ನೋಡ್ತೀವಿ ಸಡನ್ನಾಗೆ. ಸೊ ಈ ಥರ ಬೇಕಾದಷ್ಟು ಮೂಮೆಂಟ್ಸ್ ಇರುತ್ತೆ, ಮೊಬಿಲಿಟಿ ಅಂತ ಹೇಳ್ತಾರೆ. ಸೊ ಇದೆಲ್ಲನೂ ಈಸಿ ಆಗೋಕ್ಕೆ ನಮಗೆ ಕೆಲವು ಆಸನಾಸ್ ಇದೆ. ಮತ್ತು ಮೇಜರ್ ಪ್ರಾಬ್ಲಮ್, ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇಸ್ ಬ್ಯಾಕ್ ಪೇನ್. ಸೊ ಮೇನ್ಲಿ ಬ್ಯಾಕ್ ಪೇನ್ ಆ್ಯಂಡ್ ನೆಕ್ ಸ್ಟ್ರೆಸ್ಸಿಂದ ನಾವು ರಿಲೀವ್ ಆಗೋದಕ್ಕೆ ಕೆಲವು ಆಸನಾಸ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಇವತ್ತಿನ ನಮ್ಮ ಯೋಗ ಎಪಿಸೋಡ್ ಬಂದು ಯೋಗ ಫಾರ್ ಬ್ಯಾಕ್ ಪೇನ್. ಬನ್ನಿ ಶುರು ಮಾಡೋಣ. ಆ್ಯಸ್ ಯೂಶುವಲ್, ಸಿಟ್ ಇನ್ ಎ ಕಂಫರ್ಟಬಲ್ ಪೊಸಿಷನ್. We'll relax and settle down the whole body. Relax all the facial muscles. Keep your both the hands in Chin Mudra. Take a deep inhale. Slow exhale. Breathe in and breathe out slowly. Relax the whole body. We'll start the session with the Omkara. Inhale. Slowly open back your eyes. So let's come back to practice Janu Shirsasana. So take your both the legs forward. We'll slowly start by taking the right leg inside. So ನಿಮ್ಮ ಎರಡು ಕಾಲು ಎಲ್ ಶೇಪ್ನಲ್ಲಿ ಇರಬೇಕು. ಓಕೆ, ಮೇಜರ್ ಮಿಸ್ಟೇಕ್ ಏನಂದರೆ ಈ ಆಸನದಲ್ಲಿ ರೈಟ್ ಲೆಗ್ ಅಥವಾ ಯಾವ ಲೆಗ್ ಬೆಂಡ್ ಆಗಿದೆಯೋ ಅದು ಇನ್ನೊಂದು ಕಾಲು ಕೆಳಗಡೆ ಇಟ್ಕೋತಾರೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ನಾವು. ಕಾಲು ಬಂದು ನಮ್ಮ ಫುಟ್ ಬಂದು ಇನ್ನೊಂದು ಕಾಲ್ದು ಸ್ಕಿನ್ ಅಥವಾ ಬಾರ್ಡರ್ ಆಫ್ ಯುವರ್ ಲೆಫ್ಟ್ ಲೆಗ್ನ ಟಚ್ ಆಗಬೇಕು. ಓಕೆ, ಸೊ ಕೀಪಿಂಗ್ ಯುವರ್ ಲೆಗ್ಸ್ ಇನ್ 7 shape. ಸ್ಲೋಲಿ ಸ್ಟ್ರೈಟನ್ ಯುವರ್ ಬ್ಯಾಕ್. ಇನ್ಹೇಲ್. Exhale slowly. Bend forward. Breathe slowly. So ರೂಲ್ಸ್ ಇಲ್ಲ ನೀವು ಕಾಲ್ ಎಂಡೆ ಹೋಲ್ಡ್ ಮಾಡಬೇಕಂತ. ಯು ಕ್ಯಾನ್ ಹೋಲ್ಡ್ ಎನಿವೇರ್ ಆನ್ ಯುವರ್ ಲೆಫ್ಟ್ ಲೆಗ್. ಬ್ರೀತ್ ಸ್ಲೋಲಿ. 1 2 3 4 and 5. Slowly inhale, come up. Exhale, come back to Samasthiti. ಇದೇ ಸೇಮ್ ಆಸನನ ಲೆಫ್ಟ್ ಸೈಡು ಪ್ರಾಕ್ಟೀಸ್ ಮಾಡೋಣ. ಸೊ ಸೈಡಿಂದ ತೋರಿಸ್ತೀನಿ. ನಿಮ್ಮ ಬೆನ್ ಸ್ಟ್ರೈಟ್ ಆಗಬೇಕು. ಕೀಪ್ ಯುವರ್ ಲೆಫ್ಟ್ ಲೆಗ್ ಇನ್ ಎ ರೈಟ್ ಆ್ಯಂಗಲ್. 7 shape are your legs. Straighten your back. Ekam. Inhale. 2 exhale. Slowly bend forward. Hold the posture.
ಸೊ ಆಸನದಲ್ಲಿರಬೇಕಾದ್ರೆ ಎಷ್ಟಾಗತ್ತೋ ಅಷ್ಟು ಉಸಿರಾಡಬೇಕು. ಡೀಪ್ ಬ್ರೀತಿಂಗ್. 1 2 3 4 and 5. Slowly inhale, come up. Exhale, come back to Samasthiti. ಸೊ ಎಲ್ಲರಿಗೂ ಫುಲ್ ಫಾರ್ವರ್ಡ್ ಬೆಂಡ್ ಮಾಡೋಕ್ಕಾಗಲ್ಲ. ಬೇಸಿಕಲಿ ಬಿಗಿನರ್ಸ್ಗೆ ಪೂರ್ತಿ ಫಾರ್ವರ್ಡ್ ಬೆಂಡ್ ಮಾಡೋಕ್ಕೆ ಕಷ್ಟ ಆದರೆ ಪರವಾಗಿಲ್ಲ, ಈ ಆಸನನ ನೀವು ಹಾಫ್ ಕೂಡ ಹೋಲ್ಡ್ ಮಾಡ್ಬೋದು, ಇಲ್ಲೇ ಹೋಲ್ಡ್ ಮಾಡ್ಬೋದು. ಸೊ ಈ ಇಂಟೆನ್ಷನ್ ಏನಂದರೆ, ಈ ಆಸನದ ಏಮ್ ಏನಂತಂದರೆ ನಿಮ್ಮ ಬೆನ್ನನ್ನು ಸ್ಟ್ರೈಟ್ ಮಾಡೋದು. ನಾನು ಹೇಳ್ದಂಗೆ ಎಷ್ಟು ಪಾಸ್ಚರ್ಸ್ ನಾವು ಕರೆಕ್ಟ್ ಮಾಡ್ಕೊಂಡಿರಲ್ಲ, ಬ್ಯಾಡ್ ಪಾಸ್ಚರಲ್ಲಿ ನಿಂತಿರ್ತೀವಿ ಮತ್ತು ಕೂತ್ಕೋತೀವಿ. ಸೊ ಅದ್ರ ಮೇಲೆ ನಾವು ಗಮನ ಕೊಟ್ಟಿರಲ್ಲ. ಅದರಿಂದ ಈ ಆಸನ ಮಾಡೋದ್ರಿಂದ ನಿಮಗೆ ಬೆನ್ ಸ್ಟ್ರೈಟ್ ಆಗುತ್ತೆ. ಯುವರ್ ಬ್ಯಾಕ್ ಬಿಕಮ್ಸ್ ಸ್ಟ್ರೈಟ್ ಆ್ಯಂಡ್ ಯು ವಿಲ್ ಇಂಪ್ರೂವ್ ಯುವರ್ ಬಾಡಿ ಪಾಸ್ಚರ್ ಆಲ್ಸೋ. ಸೊ ಜಾನು ಶೀರ್ಷಾಸನ. ನೆಕ್ಸ್ಟ್ ಒನ್ we will do parivritta janu shirsasana. So take your right leg outside. Parivritta andre to turn or something which is turning, to turn left and right side. So adhe tara parivritta janu shirsasana. So take your right leg to the right side. Kaalu straight adre itkoli, illa andre ಒಂದು angle nallu itkobodu. So taking your right hand on the right leg, inhale, extend the left arm upward. As you're exhaling, bend from the side. So lateral bending na ಮಾಡ್ತಾ slowly exhale. ಎಷ್ಟಾಗುತ್ತೋ ಅಷ್ಟು bend down towards your right leg. ಸೊ ಎರಡು ಕೈಯಿಂದ ನೀವು ಕಾಲು ಈ ಥರ ಹೋಲ್ಡ್ ಮಾಡ್ಬೋದು ಡೀಪರ್ ಲೆವೆಲ್ ಆಫ್ ದ ಆಸನದಲ್ಲಿ. ನೀವು ಬಿಗಿನರ್ ಆದರೆ ಇಲ್ಲೇ ಹೋಲ್ಡ್ ಮಾಡಿ. ಸೊ ನೀವು ಈ ಆಸನ ಮಾಡುವಾಗ ಸ್ಟ್ರೆಚ್ ಇಲ್ಲಿ ಫೀಲ್ ಆಗಬೇಕು ಇನ್ ಯುವರ್ ಆಬ್ಲಿಕ್ ಮಸಲ್ಸ್. ಸೊ ವಿಲ್ ಹೋಲ್ಡ್ ಪರಿವೃತ್ತ ಜಾನು ಶೀರ್ಷಾಸನ. 1 2 3 4 and 5. Slowly inhale, stretch upwards, exhale, come back to Samasthiti. Parivritta Janu Shirsasana on the left side. Slowly take your right leg inside, take the left leg straight 180 degree or in an angle, left hand on the left leg. So remember, your toes should always look upward. Do not relax your leg like this. So ಕಾಲು ಈ ಥರ ರಿಲ್ಯಾಕ್ಸ್ ಮಾಡಬಾರ್ದು. ನಿಮ್ಮ ಬೆರಳು ಯಾವಾಗಲೂ ಮೇಲ್ ಪಾಯಿಂಟ್ ಆಗ್ತಾ ಇರಬೇಕು. ಓಕೆ, ಸೊ ಇನ್ಹೇಲ್, ರೈಟ್ ಹ್ಯಾಂಡ್ ಅಪ್, ಬ್ರೀತ್ ಇನ್, ಸ್ಲೋಲಿ ಲ್ಯಾಟ್ರಲಿ ಬೆಂಡ್ ಡೌನ್, ಬ್ರೀತ್ ಔಟ್, ಲುಕ್ ಅಪ್. 1 2 3 4 5. Slowly inhale, come up. Exhale, come back to Samasthiti. So you can relax your back in Shashankasana. Breathe in and breathe out. 1 2 3 4 5. Slowly inhale, come up. So next we will practice Setu Bandhasana. So comfort age ನಿಮ್ಮ ಮ್ಯಾಟ್ ಮೇಲೆ come down to lie down. ಸೊ ನಿಮ್ಮ ಮ್ಯಾಟ್ ಮೇಲೆ ಕಂಫರ್ಟ್ ಆಗಿ ಬ್ಯಾಕ್ನ ಸಪೋರ್ಟ್ ಮಾಡ್ತಾ ಲೈ ಡೌನ್ ಮಾಡಬೇಕು. ಓಕೆ, ಸೊ ಕೀಪ್ ಯುವರ್ ನೀಸ್ ಬೆಂಟ್. ಕಾಲು ಸ್ವಲ್ಪ ಶೋಲ್ಡರ್ ವಿಡ್ತ್ ಅಪಾರ್ಟ್ ಇಟ್ಕೋಬೇಕು. ಮತ್ತು ಕೈ ಎರಡು ನಿಮ್ಮ ಗ್ಲೂಟ್ಸ್ ಪಕ್ಕದಲ್ಲಿ ಪ್ರೆಸ್ ಮಾಡ್ತಾ
ಸ್ಲೋಲಿ ಬ್ರೀತ್ ಇನ್, ಲಿಫ್ಟ್ ಯುವರ್ ಹಿಪ್, ಪೆಲ್ವಿಸ್ ಅಥವಾ ಹಿಪ್ನ ಎಷ್ಟಾಗತ್ತೋ ಅಷ್ಟು ಸ್ಲೋಲಿ ಲಿಫ್ಟ್ ಅಪ್. ಸೊ ಈ ಥರ ಲಿಫ್ಟ್ ಮಾಡಿದಾಗ ನಿಮ್ಮ ಬಾಡಿ ವೆಯ್ಟ್ ಬಂದು ನೆಕ್ ಮತ್ತು ಶೋಲ್ಡರ್ ಮೇಲೆ ಬರಬೇಕು, ಅಪ್ಪರ್ ಬಾಡಿಗೆ ಕಾನ್ಸಂಟ್ರೇಟ್ ಆಗಬೇಕು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿರೋರು ಈ ಥರ ಕೈನ ನಿಮ್ಮ ವೇಸ್ಟ್ ಮೇಲೆ ಈ ಥರ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಎಲಿವೇಟ್ ಮಾಡ್ಕೋಬೋದು ಸ್ಪೈನ್ನ. ಹೋಲ್ಡ್ ದ ಪಾಸ್ಚರ್, ಬ್ರೀತ್ 1 2 3 4 5. Slowly release your hands. Slowly bring your spine down. Take a small gap. Relax. So last asana for this class will be Urdhva Dhanurasana. ಈ ಆಸನ ಬಂದು ಆಪ್ಷನಲ್ ಆಸನ. ನಿಮಗೆ ಪ್ರಾಕ್ಟೀಸ್ ಇದ್ದರೆ ಮಾಡ್ಬೋದು. ತುಂಬ ಬ್ಯಾಕ್ ಪೇನ್ ಇರೋರು ಸ್ವಲ್ಪ ಗ್ರ್ಯಾಜುಯಲ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಫಾರ್ ಊರ್ಧ್ವ ಧನುರಾಸನ ಅಗೇನ್ ಕೀಪ್ ಯುವರ್ ಬೋತ್ ದ ಲೆಗ್ಸ್ ಬೆಂಟ್, ಬೋತ್ ದ ಲೆಗ್ ಶೋಲ್ಡರ್ ವಿಡ್ತ್ ಅಪಾರ್ಟ್. ಸೊ ಕೈ ಎರಡು ನಿಮ್ಮ ಇಯರ್ಸ್ ಪಕ್ಕದಲ್ಲಿ, ಕಿವಿ ಪಕ್ಕದಲ್ಲಿ ಪ್ರೆಸ್ ಆಗಬೇಕು. ರಿಮೆಂಬರ್ ಯುವರ್ ಫಿಂಗರ್ಸ್ ಶುಡ್ ಪಾಯಿಂಟ್ ಯುವರ್ ಟೋಸ್. ಕೈ ಹೀಗಿಟ್ಕೋಬಾರ್ದು, ಬೆರಳು ನಿಮ್ಮ ಕಾಲ್ಗೆ ಪಾಯಿಂಟ್ ಆಗಬೇಕು. ಓಕೆ, and then second point, your elbow should not open like this, it should be in parallel position. So press your palms nicely, press your feet nicely. First we will lift the heavy part of the body, that is the hip area. So we will slowly press the feet just like previous Setu Bandhasana. We will lift the hip area, then slowly further press your hands and slowly take your body up. So look in between your palms. If you are able to straighten your knee, slowly you can straighten them. 1 2 3 4 5. So while coming down, say slowly drop your head down and then slowly roll the body forward, and we will stretch the legs and relax. Breathe in and breathe out slowly. Relax the whole body in Shavasana.